ನೋಡಿ ಫ್ರೆಂಡ್ಸ್, ನಾನು ಇವಾಗ ಲಾಗ್ಸ್ನ ಸ್ಟಾರ್ಟ್ ಮಾಡೀನಿ ರೀ. ಟೈಮ್ ಈಗ 6:30 ಪೌನೆ 7 ಆಗಕ್ಕೆ ಬಂದೈತಿ ನೋಡ್ರಿ. ಸಂಜೆ ಐತ್ರಿ ಇದು ಲಾಗ. ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ರೀ, ಇಲ್ಲಿ ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇಲ್ಲ. ಇವತ್ತು ಏನೈತ್ರಿ ನಮ್ಮ ಊರಾಗ, ನಮ್ಮ ಅಂಗಡಿ ಮುಂದೆ ಇಷ್ಟೆಲ್ಲ ಯಾಕೆ ಬೈಕ್ಗಳು ಬಂದವು, ಇಷ್ಟೆಲ್ಲ ಜನ ಯಾಕದಾರ ಅಂತ ಕೇಳ್ಬೋದ್ರಿ ನೀವು. ಅದಕ್ಕೋಸ್ಕರ ವಿಡಿಯೋ ಹೇಳಕತ್ತೀನಿ ನೋಡ್ರಿ. ಇವತ್ತು ನಮ್ಮ ಊರಾಗ ರೀ ರೇಷನ್ ಹೆಬ್ಬಟ್ಟು ಓದೋದಿರ್ತೈತ್ರಲ್ಲ, ರೇಷನ್ ತಂದು ಕೊಡೋದು, ಅದನ್ನು ಇಲ್ಲಿ ನಮ್ಮ ಅಂಗಡಿ ಮುಂದೆ ಮಾಡಕತ್ತಾರೆ. ಅದನ್ನು ವಿಡಿಯೋ ಮಾಡ್ಕೊಂಡು ನೋಡ್ರಿ ಸ್ವಲ್ಪ. ಇವತ್ತು ಸಂತನ ರೀ, ಒಟ್ಟು ಚಂತನ ಬರೇ ಕೆಲಸ ಮಾಡೋದು ಆಗೈತ್ರಿ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಆಡ ಮೇಸ್ಕೊಂಡು ಬರೋದು ರೀ, ಮತ್ತು ಕಡ್ಲಿ ಪಲ್ಯ ಹರ್ಕೊಂಡು ಬಂದೆ ರೀ. ಅಲ್ಲಿ ಹೊಲ್ದಾಗ ಹೋಗಿ ಕಡ್ಲಿ ಪಲ್ಯ ಹರ್ಕೊಂಬರೋದು, ಬಾಂಡೆ ಕಸ ಒಗ್ಯಾನ, ನಮ್ಮ ಏನು ಕೆಲಸ ಇರ್ತೈತಲ್ಲ ಒಟ್ಟು ಸಂಚನ ಆದಂಗಾಗಿ ವಿಡಿಯೋನ ಮಾಡೋಕ್ಕಾಗಿಲ್ಲ ರೀ. ಏನು ಇವತ್ತು ಟೀಚಿಂಗ್ದು ಮಾಡಿದ್ದೇನು ಕರೆ ವಿಡಿಯೋ ಮಾಡ್ಕೊಳಕ್ಕೆ ನೋಡ್ರಿ. ಆಡ ಮೇಯ್ಸ್ಕೊಂಡು ಬರೋ ಮುಂದೆ ಅಲ್ಲಿ ಒಬ್ರು ಮನೆ ಮುಂದೆ ಹೂ ಇದ್ದು ರೀ, ಹೂ ಹರ್ಕೊಂಡು ಬಂದೆ ರೀ. ಸ್ವಲ್ಪ ಹೂವು ಇಷ್ಟ ರೀ, ಹೂವೆಲ್ಲ ಎಲ್ಲರಿಗೂ ಇಷ್ಟ ನೋಡ್ರಿ. ನಾನು ಒಳಗೆ ಬಂದ್ಕೊಂಡ್ರೆ ನಾನು ಆಡ ನನ್ನ ಜೊತೆನೇ ಬರಾಕತ್ಬಿಟ್ಟೈತ್ರಿ ಒಳಗೆ. ಮತ್ತು ಅಲ್ಲೇ 2 ಹಾಗಲಕಾಯಿ ಸಿಕ್ಕು ರೀ ಕಂಟ್ಯಾಗ. ಅವ್ರ ಮನೆ ಅಂತ್ಯಾಕನ ರೀ. ಇಲ್ಲಿ ಹಳಗೆ ಅಂಗ್ರಿ ನಮ್ಮಲ್ಲಿ ಇಲ್ಲ ಅಂದ್ರೆ ಮತ್ತೊಬ್ರಲ್ಲಿ ಕಡ್ಲಿ ಪಲ್ಯ ನೋಡ್ರಿ. ಇದು ನಮ್ದು ಹೊಲ ಇಲ್ಲ ಅಂದರೂ ಕೂಡ ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ನಾವೇ ಹೋಗಿ ತೊಗೊಂಡು ಬರೋದಾಗೋದಿಲ್ಲ ರೀ. ಒಮ್ಮೊಮ್ಮೆ ಅವರೇ ಕೊಡ್ತಿರ್ತಾರೆ. ನಮ್ಗೆ ಹೋಗಿ ತೊಗೊಂಬರೋದಾದ್ರೆ ಇದು ರೀ, ನಾವು ಅವರಾಗೆ ತಂದು ಕೊಡೋದಂದ್ರೆ ಪಾಪ ಎಲ್ಲರಿಗೂ ವಜ್ಜಿನ ರೀ. ತಲ್ಲಿದಿಂದ ತೊಗೊಂಬರೋದು ನಮಗೆ ಬಾ ಅಂತಾರೆ. ಇವತ್ತು ಹೋಗಿದ್ದೆ ನೋಡ್ರಿ, ಅಷ್ಟು ಕಡ್ಲಿ ಪಲ್ಯ ಹರ್ಕೊಂಡು ಬಂದೆ ರೀ. ಮನೇನೂ ಕೂಡ ಹರ್ಕೊಂಡು ಬಂದಿದ್ದೆ. ಹರ್ಕೊಂಡು ಹೋಗಂತ ಅಂದಿದ್ರೆ ಆಡ ಅಷ್ಟೇ ವಿಡಿಯೋ ಮಾಡೋಕ್ಕೆ ಕೊಡುವಲ್ತ್ರಿ. ಅದಕ್ಕೋಸ್ಕರ ಆಡಿಗೆ ಸ್ವಲ್ಪ ಗೊಂಜಾಳ ಹೋಗೋದು ಬಿಟ್ಟನೆ ಅಂದ್ರೆ ತಿನ್ಕೋತ ನಿಂದಿರ್ತೈತ್ರಿ. ಮೈ ಮ್ಯಾಗ ಬಂದಾಗ ಮಾಡಾಕತ್ಬಿಟ್ಟೈತ್ರಿ. ಕಟ್ಟೀನಿ ರೀ, ಅಲ್ಲಿ ಆಡ ತೊಗೊಂಡು ಕಟ್ಟಿ ನಮ್ಮ ಹುಡುಗ ಕೂತಿದ್ರೆ ಅಂಗಡ್ಯಾಗ. ಅವ್ನು ಬರೋಣ ಒಂದು ಸ್ವಲ್ಪ ಕಡ್ಲಿ ಪಲ್ಯ ಹರ್ಕೊಂಡು ಬಂದು ಆಡ ಮೇಸ್ಕೋತ ಎಲ್ಲ ತೊಗೊಂಡ ನೋಡ್ರಿ. ಹಳ್ಳಿ ಕಡೆ ಹಿಂಗೆ ಇರ್ತೈತ್ರಿ ಜೀವನ. ಒಂದೇ ಮಾಡ್ಕೋತ ಇರಂಗಿಲ್ಲ ರೀ ಯಾರು. ಎಲ್ಲ ಒಂದೊಂದು ಕೆಲಸ ರೀ. ಈಗ ಹೊಲಕ್ಕೆ ಹೋಗೋರಿ ಬರೋ ಮುಂದೆ ಕಾಯಿ ಪಲ್ಯ ತರ್ಕೊಂಬರ್ತಾರೆ, ಪಲ್ಯ ತೊಗೊಂಡ್ಬರ್ತಾರೆ, ಮತ್ತು ಕಟ್ಗೆ ತೊಗೊಂಬರ್ತಾರೆ ಮನೆಗೆ. ಎಲ್ಲ ಥರ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ನೋಡ್ರಿ. ಆಡ ಹೆಂಗೆ ನೋಡಕತ್ತೈತ್ರಿ. ಇದನ್ನು ಬಾಕ್ಲ ತೆಗಿಯಕತ್ತೀನಿ ರೀ, ಇನ್ನು ಟೀಚಿಂಗ್ ಮಾಡ್ಬೇಕತ್ತೀನಿ ರೀ. ನನ್ನ ಮಗ ಕೂತಾನು ನೋಡಿದ್ರಲ್ಲ. ಇದು ಬ್ಯಾನರ್ ಹಾಸ್ಕೊಂಡು ಕಟಿಂಗ್ ಮಾಡೀನಿ ರೀ. ಇವತ್ತು ಸಂಚಾನ ಕಟಿಂಗ್ ಮಾಡೀನ್ರೆ. ಟೀಚಿಂಗ್ ಮಾಡೋಕ್ಕಾಗಿದ್ದಿಲ್ಲ. ಈಗ ರಾತ್ರಿ ಮಾಡಾಕತ್ತೀನಿ ರೀ. ಕೈವಲ್ಗಿ ಹುಕ್ ಹಚ್ಚೋದು. ಟೀಚಿಂಗ್ ಇಲ್ಲ ಅಂದರೂ ಇನ್ನೊಂದು ಕೆಲಸ ಇರತ್ತೈತ್ರಿ. ಅವಕ್ಕೆಲ್ಲ ಹುಕ್ ಹಚ್ಚೋದು, ಎಮ್ಮಿಂಗ್ ಮಾಡೋದು, ಮತ್ತು ಮುತ್ತು ಹಚ್ಚೋದು. ಈ ಥರ ಡಿಸೈನ್ ಮಾಡಿದ್ವಿ ಅಂದ್ರೆ ಬ್ಲೌಸ್ಗಳಿಗೆ ರೀ. ಗೊಂಜಾಳ ಮೇವು ತೊಗೊಂಡು ಬಂದಾರೆ, ನಮ್ಮ ಮನೆಯವ್ರು ಬಂದಿದ್ರು, ಮೇವು ತೊಗೊಂಡು ಬಂದಾರೆ. ನಾಳೆ ಏನು ಬಿಡಂಗಿಲ್ಲ ರೀ, ಆಡಿಗೆ ಮೇವು ಆತ್ರಿ. ಒಂದೊಂದು ದಿನ ಬಿಡ್ತೀವಿ ರೀ, ಒಂದೊಂದು ದಿವಸ ಬಿಡಂಗಿಲ್ಲ ನೋಡ್ರಿ. ಹುಡುಗಿಯರು ಅಂಗಡಿಗೆ ಬಂದಾರಿ. ಇನ್ನೂ ಬರಾಕತ್ತವ್ರಿ ಗಾಡಿಗಳು. ಅಲ್ಲಿ ಹಳಿ ಊರಾಗ ನೆಟ್ವರ್ಕ್ ಬರಲಿಲ್ಲ ಹತ್ರ, ನೆಟ್ವರ್ಕ್ ಬರ್ಲಾರ ಬಟ್ಟೆಕ ಇಲ್ಲಿ ಬಂದಿದ್ರಿ ಅವರು. ಇವಾಗ ನೋಡ್ರಿ ಟೀಚಿಂಗ್ ಮಾಡಾಕತ್ತೀನಿ ರೀ ಬ್ಲೌಸ. ಇದು ಒಂದು ಮುಗಿಸ್ಬೇಕು ಅನ್ನೋದೈತ್ರಿ ರಾತ್ರಿ. ಇವಾಗ ಉದ್ರಿ ಒಬ್ಬರು ಕೊಡಕ್ಕೆ ಬಂದಿದ್ದಾರೆ. ನನ್ನ ಮಗನಿಗೆ ಮೊಬೈಲ್ ನಾನು ಹತ್ತಂಗೆ ಇತ್ತರ್ಲೆ ಇರಾನ ಮಮ್ಮಿ ಎಷ್ಟಾಗೈತೆ ನೋಡಿ ಅವ್ರದ್ದು ಅಮೌಂಟ್ ಹಾಕ್ತೀನಿ ಅನ್ನತ್ತಾರು. ಫೋನ್ಪೇ ನಂಬರ್ ಕೊಡಂದ್ರಿ ಒಬ್ಬರು ಗ್ಯಾಂಗಿನವರು. ಅದು ನಂಬರ ಚೀಟಿ ಬರೆದಿಟ್ಟಿರಿ, ಒಯ್ರಿ ಇದು ನಂಬರ್ಗೆ ಹಾಕತ್ತೇರಿ. ಅವರು ಬೇರೆ ಊರಿಂದ ಅಲ್ಲಿದಿಂದ ರೊಕ್ಕ ಬಿಡ್ತಾರತ್ರಿ. ಅವ್ರ ಅಪ್ಪಾರು ಬಿಡ್ತಾರ. ನನ್ನ ನಂಬರ್ ಬರೆದು ಕೊಟ್ಟೇರಿ ಅವರಿಗೆ. ಇದು ಟೀಚಿಂಗ್ ಮಾಡಾಕತ್ತೀನಿ ನೋಡ್ರಿ. ಈಗ ಇದು ಟೀಚಿಂಗ್ ಯಾವುದಂದ್ರೆ, ಮೊನ್ನೆ ಒಂದು ಯೆಲ್ಲೋ ಕಲರ್ ಹೊಲ್ದಿದ್ದೆ ನೋಡ್ರಿ ಮುತ್ತು ಹಚ್ಚಿ. ಇದು ಸೇಮ ಅದೇ ಥರ ಐತ್ರಿ ಬ್ಲೌಸ. ಅದೇ ಥರ ಹೊಲಿಬೇಕಾಗಿತ್ತು ರೀ. ಇನ್ನೂ 2 ಅದಾವ್ರಿ ಇದೇ ಥರನ ರೀ. ಪ್ಲೇನ್ ಬ್ಲೌಸ್ ಒಳಗನೆ ಈ ಥರನ ಜಾಸ್ತಿ ಹೊಲ್ಕೋತಾರೆ ಹಳ್ಳಿ ಕಡೆ. ಈಗ ಅಸ್ತರ್ ಬ್ಲೌಸ ಜಾಸ್ತಿ ಉಡೋದು ಕಡಿಮೆ ರೀ. ಡೈಲಿ ಉಡೋರು ಇದೇ ಥರ ಪ್ಲೇನ್ ಬ್ಲೌಸನ್ನ ಉಡ್ತಾರೆ. ಅವಕ್ಕೇನೆ ಡಿಸೈನ್ ಮಾಡಿಸ್ಕೋತಾರೆ ಅವರು. ಇಂಥ ಬ್ಲೌಸಿಗೆ ಡಿಸೈನ್ ಮಾಡಿಸ್ಕೋತಾರೆ ದಾರದ್ಲೆ, ಅಥವಾ ಮತ್ತು ಇದು ಇದ್ರ ಕೊಳ್ಳಿ ಚೌಕಾಡಿಟ್ಟು ಅದಕ್ಕೂ ಕೂಡ ಕಸಿ ಮಾಡ್ಕೊಳ್ದು. ಹಾಗೆ ಇದ್ರ ರೌಂಡ್ ಕೊಳ್ಳಿಗೂ ಮಗ್ಗಿ ಥರ, ಎಲೆ ಥರ, ಈ ಥರ ಎಲ್ಲ ಡಿಸೈನ್ ಮಾಡಿಸ್ಕೋತಾರೆ. ಡೈಲಿ ಅವರಿಗೆ ಈಗ ಸೀರೆ ಒಳಗಿನೂ ಬ್ಲೌಸ್ಗಳು ಉಟ್ಕೊಳಕ್ಕೆ ಆಗ್ತೈತಿಲ್ಲೇನೋ ರೀ. ಆದ್ರೆ ಸಿಂಪಲ್ ಈ ಥರ ಈ ಥರ ಪ್ಲೇನ್ ಬ್ಲೌಸ್ ಆದ್ರೆ ನೀಟ್ ಅನ್ನಿಸ್ತಾವತ್ತೆ. ಈ ಥರನೇ ಜಾಸ್ತಿ ಉಡ್ತಾರೆ. ಕೆಲಸ ಮಾಡಾಗ ಟೈಟ್ ಆಗಲ್ಲ ಮತ್ತು ಹೀಟ್ ಆಗಂಗಿಲ್ಲ ಅಂಥೇಳಿ ಜಾಸ್ತಿ ಈಗ ಅಸ್ತ್ರ ಬ್ಲೌಸ್ ಆದರೆ ಡಬಲ್ ಇರ್ತೈತ್ರಿ, ಹೀಟ್ ಆದಂಗೆ ಆಗ್ತೈತ್ರಿ ಯಾವತ್ತು ಬಾಡಿ ಕೆಲಸ ಮಾಡೋರಿಗೆ ರೀ. ಅದಕ್ಕೋಸ್ಕರ ಇವು ಆದರೆ ಪ್ಲೇನ್ ಬ್ಲೌಸ
ಚಲೋ ಅನ್ನಿಸ್ತಾರೆ ಅವ್ರಿಗೆ ತೆಳ್ಳಗಂಗೆ. ಅದಕ್ಕೋಸ್ಕರ ಇಂಥವ ಜಾಸ್ತಿ ಹೊಲಿಸ್ಕೋತಾರೆ ಹಳ್ಳಿ ಕಡೆ. ಇವಾಗ ನೋಡ್ರಿ ಅದಕ್ಕೆ ಡಿಸೈನ್ ಮಾಡ್ಬೇಕ್ರಿ. ಡಿಸೈನ್ ಮಾಡ್ಲಕ್ಕ ಅದು ಪೈಪಿಂಗ್ ಮಾಡ್ಕೊಳಕ್ಕೆ 1.5 ಇಂಚ್ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಡಿಸೈನ್ಗೋಸ್ಕರ. ಸ್ಟೇಟ್ ಕಟ್ ಮಾಡ್ಕೊಂಡ್ರಿ. ಸ್ಟೇಟ್ ಕಟ್ ಮಾಡಿಕೊಂಡು ಹೊಲಿಗೆ ಹಾಕ್ಬೇಕ್ರಿ ಅದಕ್ಕೋಸ್ಕರ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈ ಥರ 2 ಪಟ್ಟಿ ಆದವು ಅಂದ್ರೆ ರೀ ಕರೆಕ್ಟ್ ಆಗ್ತಾವ್ರಿ. 2 ಪಟ್ಟಿ ಇಟ್ಕೊಂಡು ಕಟ್ ಮಾಡ್ಕೊಂಡು ಹೊಲಿಗೆ ಹಾಕ್ಕೊಂಡ್ಬಿಟ್ಟಿವಿ ಅಂದ್ರೆ ರೀ 1.5 ಇಂಚಿಗೆ ಒಂದೊಂದು 1.5 ಇಂಚಿಗೆ ಒಂದೊಂದು ಕಟ್ ಮಾಡ್ಕೊಂಡು ಅದಕ್ಕೆ ಹಚ್ಚಕ್ಕೆ ಈಜಿ ಆಕೈತಿ ಅಂತ ಹೇಳಿ ಈ ಥರ ಪಟ್ಟಿ ಕಟ್ ಮಾಡ್ಕೊಂಡು ಇದನ್ನು ಸ್ಟೇಟ್ ಹೊಲಿಗೆ ಹಾಕ್ಕೊಂಡು ಹೊಲಿಗೆ ಒಳಗಡೆ ಹೋಗಂಗೆ ಇದನ್ನ ಹೊಲಿಗೆ ಹಾಕ್ಕೊಂಡು ಮತ್ತು ಸೀದಾ ಮಾಡ್ಕೋಬೇಕು ನೋಡ್ರಿ. ಅದು ಕೂಡ ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಲುಕ್ ಟರ್ನರ್ಲೆ ಕಸಿ ಹೊಲಿಸ್ಕೋತೀನಿ ರೀ. ಭಾಳ ಈಜಿ ರೀ. ಅದು ಒಂದಿತ್ತಂದ್ರೆ ರೀ ಕಸಿ ಮಾಡ್ಕೊಳಕ್ಕೆ ಈಜಿ ಆದಂಗೆ ಆಗ್ಬಿಡ್ತೈತೆ ನೋಡ್ರಿ. ಈ ಮಾರ್ಕೆಟ್ನಾಗ ರೀ ಮೊನ್ನೆ ನನ್ನ ಫ್ರೆಂಡ್ಸ್ ಬಂದಿದ್ರಲ್ಲಿ ಅವರು ಕೇಳಾಕತ್ತಿದ್ರಿ. ಈಗ ಒಂದೊಂದು ಸಲ ತರಿಸಿರ್ತಾರೆ ಅಂಥವು. ಒಂದೊಂದು ಸಲ ನಾನು ಹೋದ ವರ್ಷನ ತರಿಸಿದ್ರಿ. ಅವರು ಹೋದ ವರ್ಷ ಹೇಳಿದ್ದಿರಲ್ಲ ಅಂತ ತಂದಿದ್ರು ಅಂಗಡಿಯವರು. ಒಂದೊಂದು ಕಡೆ ಸಿಗಂಗಿಲ್ಲ ರೀ. ಈಗ ಆನ್ಲೈನ್ದಾಗ ಅದು ಎಲ್ಲ ತೊಗೊಂಬರ್ಸ್ಬೇಕಾದ್ರೆ ಭಾಳ ರೇಟ್ ಐತದ್ರಿ. ಅದಕ್ಕೆ ಇಲ್ಲಿ ನಾವು ಅಂಗಡಿ ಒಳಗೆ ತಂದಿದ್ದೆ ನಾ ಕಡಿಮೆ ರೇಟ್ ಒಳಗೆ ನಾ ಕೊಟ್ಟಿದ್ರು. ಮತ್ತು ಈ ಮೊನ್ನೆ ಮತ್ತು ನಾನು ಕ್ಲಾಸಿಗೆ ಬಂದಿದ್ದು ಹುಡುಗಿಯರ್ನು ಇಂಥದ್ದು ನಮಗೂ ತರಿಸ್ಕೊಟ್ಟು ಕಸಿ ಮಾಡ್ಕೊಳಕ್ಕೆ ಹಿಂದೆ ಲಾಡಿ ಮಾಡೋಕೆ ಅದು ಈಸಿ ಆಗ್ತೈತೆ ರೀ. ಇಲ್ಲಿ ಕ್ಲಾಸಿಗೆ ಬರಾಗ ಅದ್ರಲ್ಲೇನ ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೆ. ಮತ್ತು ದಾರದಲ್ಲೇ ಕೂಡ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಮಾಡಾಕತ್ತಾರೆ ಅವ್ರು. ಜಾಸ್ತಿ ಈಗ ಅಂಥವು ಸಿಗಂಗಿಲ್ಲ ರೀ. ಒಮ್ಮೆಮ್ಮೆ ಸೈಕಲ್ ಕಡ್ಡಿಲೇ ಮಾಡ್ಬೋದು ರೀ. ಸೈಕಲ್ ಕಡ್ಡಿಲೂ ಕರೆಕ್ಟ್ ಆಗ್ತೈತಿಲ್ಲ. ದಾರದಲ್ಲಿ ಅಂತೂ ಈಜಿ ಆಗ್ತೈತ್ರಿ. ಮತ್ತು ಇದು ದಾರದಕ್ಕಿಂತಲೂ ಇದು ಇಂಥದ್ದು ಲುಕ್ ಟರ್ನರ್ ಇತ್ತಂದ್ರೆ ರೀ ತೀರಾ ಈಜಿ ಆಕೈತೆ ನೋಡ್ರಿ. ಈಜಿ ಆಗ್ತೈತೆ ರೀ. ಮತ್ತು ದಾರನೂ ಇದಕ್ಕೆ ಕಟ್ಕೋತ್ಕೊಂಡಿರೋದು ದಾರ ಹಾಕಿ ಒಮ್ಮೆ ಹೊಲಿಗೆ ಹಾಕೋಬೇಕು ಮತ್ತು ಜಗ್ಕೋತ್ಕೊಂಡಿರ್ಬೇಕು. ಇದು ಇತ್ತಂದ್ರೆ ಸ್ಟ್ರೇಟ್ ಆಗಿ ಹಾಗೆ ಹೊಳಿ ಬಿಡ್ತೈತೆ ನೋಡ್ರಿ. ಈ ಥರ ಸ್ಟ್ರೇಟ್ ಹೊಲಿಗೆ ಹಾಕೊಳಕತ್ತೀನಿ ರೀ. ಪೈಪಿಂಗ್ ಮಾಡೋ ಥರ ಕ್ರಾಸ್ ಮ್ಯಾಗ ಅಂತ ಇದಕ್ಕೆ ಬ್ಯಾರೆದು ಹಿಂದೆ ಕಟ್ಟೋಕೆ ನಡಿತೈತ್ರಿ. ಇದು ಸ್ಟ್ರೇಟ್ ಆಗಿ ಹಚ್ಚೋದೈತ್ರಲ್ಲ ಡಿಸೈನ್ ಮಾಡೋದೈತ್ರಿ. ಅದಕ್ಕೋಸ್ಕರ ಸ್ಟ್ರೇಟ್ ಕಟ್ ಮಾಡ್ಕೊಂಡು ಬರೀ 85 ಪಾಯಿಂಟ್ ಐತ್ರಿ. ಇದು ಬ್ಲೌಸ ಹೆವಿ ಚೆಸ್ಟ್ ಐತ್ರಿ. ಇದು ಇವ್ರದ್ದು ಸೈಜ್ ನೋಡ್ಬೇಕ್ರಿ. ಅಷ್ಟು ದೊಡ್ಡ ಸೈಜ್ ಐತ್ರಿ. ಆದರೂ ಕಟ್ ಮಾಡಿ ತುಕಡಿ ಮಾಡಿ ಜಾಯಿಂಟ್ ಮಾಡಿ ಹೊಲಿಯಾಕತ್ತೀನಿ ರೀ. ಇದು ನೋಡ್ರಿ ಲುಕ್ ಟರ್ನರ್ ಅಂದ್ರೆ ಇದಕ್ಕೆ ಅತ್ತಾರ ನೋಡ್ರಿ. ಇದು ಒಂದು ಇತ್ತಂದ್ರೆ ರೀ ಈಜಿ ಭಾಳ ರೀ ಕಸಿ ಹೊಲಿಸ್ಕೊಳಕ್ಕೆ. ನೋಡ್ರಿ ಬೇಕಾದ್ರೆ ಎಷ್ಟು ಜಲ್ದಿ ಹೊಳಿತೈತ್ರಿ ಇದು ಕಸಿ. ಈಗ ಹಿಂದೆ ಬ್ಯಾಕ್ ಕಟ್ಲಾಕಾದ್ರೆ ಅದು ಸ್ಟ್ರೇಟ್ ಕ್ರಾಸ್ ಮ್ಯಾಗ ಕಟ್ ಮಾಡಿಕೊಂಡು ಸಣ್ಣಂಗೆ ಹಾಕಿಬಿಟ್ಟಿವಿ ಅಂದ್ರೆ ರೀ ಅಗದಿ ಸಣ್ಣ ಕಾಟನ್ ಅದು ಆದ್ರೆ ಅಷ್ಟು ಈಜಿ ಚಂದ ಬರ್ತಾವ್ರಿ. ಇವು ಒಂದು ಸ್ವಲ್ಪ ರಫ್ ಅರಿವಿ ಇದು ಇರ್ತೈತಿ. ಎಳೆ ಹುಚ್ಚು ಚಾನ್ಸ್ ಇರ್ತೈತಿ. ಇದು ಒಂದು ಸ್ವಲ್ಪ ಇದು ಆಗ್ತೈತ್ರಿ. ಆದರೂ ನಾನು ಜಾಸ್ತಿ ಮಾಡೋದು ಇದ್ರಲ್ಲೇನ ಮಾಡ್ತೀನಿ ರೀ. 1.5 ವರ್ಷ ಆಯ್ತು ರೀ. ಇದ್ರ ಮ್ಯಾಗ ಕೈ ರೂಢ ಕೂತಂಗೆ ಆಗ್ಬಿಟ್ಟೈತ್ರಿ. ಹೋದ ವರ್ಷ ತಂದಿದ್ದೆ ರೀ. ಈ ಮೊದಲೆಲ್ಲ ದಾರದಲ್ಲೇ ಹೊಲಿದು ಸೈಕಲ್ ಕಡ್ಡಿ ಯೂಸ್ ಮಾಡ್ತಿದ್ದೆ ರೀ. ಆ ಸೈಕಲ್ ಕಡ್ಡಿನೂ ಅಷ್ಟು ಕಂಫರ್ಟೇಬಲ್ ಅನಿಸ್ತಿದ್ದಿಲ್ಲ ರೀ. ನಾನು ಜಾಸ್ತಿ ಮಾಡೋದು ದಾರದಲ್ಲೇನ ಜಾಸ್ತಿ ಮಾಡ್ತಿದ್ದೆ ರೀ. ಮತ್ತು ಇದು ಬಂದಾನ ಹಿಡ್ಕೊಂಡು ಅದ್ರಲ್ಲೇನ ಮಾಡಾಕತ್ತೀನಿ ಅವಾಗ ನೋಡ್ರಿ ಡಿಸೈನ್ ಮಾಡಾಕತ್ತೀನಿ ರೀ. ಜಾಯಿಂಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಪೇಪರ್ ಮ್ಯಾಗಿಟ್ಟು ನಿಧಾನವಾಗಿ ಪೇಪರ್ ಮ್ಯಾಗಿಟ್ಟು ಇದು ನೋಡ್ರಿ ಬೇಕಾದ್ರೆ ಎಷ್ಟು ಹೈಟ್ ಬ್ಲೌಸ್ ಐತ್ರಿ. ಇದು ಉದ್ದ ಭಾಳ ಐತ್ರಿ. ಮತ್ತು ಅಗಲಿಗೆ ಕೂಡ ಜಾಸ್ತಿ ಐತ್ರಿ. ಇವ್ರದ್ದು 40 ಸೈಜ್ ಬ್ಲೌಸ್ ಐತೆ ನೋಡ್ರಿ. ಇದು 40 ಸೈಜ್ ಐತ್ರಿ. ಚೆಸ್ಟ್ ಇವ್ರದ್ದು 40ರೊಳಗೆ 4 ಭಾಗ ಮಾಡ್ರಿ 10 ಇಂಚ್ ಐತ್ರಿ ಚೆಸ್ಟ್ದು. ಬಟ್ಟೆ ಕಟಾಕಟಿ 85 ಸೈಜ್ ಬಟ್ಟೆ ಐತ್ರಿ. ಅದ್ರೊಳಗನೆ ಕುಣ್ಸಾಕತ್ತೀನಿ ರೀ. ಇವು ಪಟ್ಟಿ ನೋಡ್ರಿ ಅದೇನು ಉದ್ದಕ್ಕೆ ಪಟ್ಟಿ ಮಾಡ್ಕೊಂಡಿದ್ದೀರಲ್ಲ ಕಸಿದು ಅದು ಕಟ್ ಮಾಡಿ ಈ ಥರ ಇಟ್ಕೊಂಡು ಪೇಪರ್ ಮ್ಯಾಗ ನೀಟಾಗಿ ನಿಧಾನವಾಗಿ ಹಾಕ್ಕೊಂಡಿವಂದ್ರೆ ರೀ ಈ ಡಿಸೈನ್ ಅಷ್ಟು ಇಟ್ಟು ಲುಕ್ ಕಾಣ್ತೈತ್ರಿ. ಇದು ಹಾಕೊಂಡ್ರೆ ಅಂದ್ರು ಬ್ಲ್ಯಾಕ್ ಕಲರ್ ಅದು ಹಾಕೊಂಡ್ರೆ ಇಷ್ಟು ಮಸ್ತ್ ಕಾಣ್ತೈತ್ರಿ. ಇದಕ್ಕಿನ್ನ ಮ್ಯಾಗ ಪೈಪಿಂಗ್ ಮಾಡ್ಬೇಕ್ರಿ. ಇದ್ರದ್ದೇ ಡಿಸೈನ್ ಸೆಪ್ರೇಟ್ ಮಾಡೀನಿ. ಅದನ್ನು ಬೇಕಾದ್ರೆ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ. ಮತ್ತು ನಾ ನೋಡಿದಾಗ ಸಿಗೋಣ. ಬಾಯ್ ನೋಡ್ರಿ ಎಲ್ಲರಿಗೂ.